ಹೇ ಗೈಸ್ ವೆಲ್ಕಮ್ ಟು ಸೋನಿಕಾಸ್ ವ್ಲಾಗ್. ನೆನ್ನೆ ಒಂದು ಕೊಲಾಬ್ರೇಷನ್ ಇತ್ತು ಚರ್ಚ್ ಸ್ಟ್ರೀಟಲ್ಲಿ ಫುಡ್ದು. ಸೊ ಅದಕ್ಕೋಸ್ಕರ ಮಧ್ಯಾಹ್ನ 2 o'clock ಹಂಗೆ ಪಿ ಜಿಯಿಂದ ಚರ್ಚ್ ಸ್ಟ್ರೀಟ್ಗೆ ಹೋದೆ. ನನ್ನ ಫ್ರೆಂಡ್ಸ್ ಇನ್ನೂ ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದಿದ್ದು ಒಂದು ಬುಕ್ ಹೌಸ್ಗೆ ಹೋದ್ವಿ. ಸೊ ಬುಕ್ಕೆಲ್ಲ ನೋಡ್ತಿದ್ವಿ, ಸುಮ್ಮನೆ ನೋಡ್ಕೊಂಡು ಟೈಮ್ ಪಾಸ್ ಆಗಲಿ ಅಂತ ನೋಡಿಕೊಂಡು ಫ್ಯಾನ್ ಇರುತ್ತೆ ಅಂತ ಹೋದ್ವಿ. ಫ್ಯಾನಲ್ಲಿ ಸೆಕೆ ಆಗ್ತಿತ್ತು ಅಂತ ವರ್ಗು ಅಲ್ಲೇ ಇದ್ದು ನೆಕ್ಸ್ಟ್ ವಾಪಸ್ಸು ಬಂದ್ವಿ. ಆಮೇಲೆ ನನ್ನ ಫ್ರೆಂಡ್ಸ್ ಬಂದರು. ಸೊ ಶಾಪ್ ಹತ್ರ ಹೋದ್ವಿ, ಡೆಸರ್ಟ್ ಶಾಪ್ ಚಾಕೋಬೆರೀಸ್ ಅಂತ. ಸೊ ಅವರು ಯಾವುದಾದ್ರೂ 3 ಡೆಸರ್ಟ್ನ ಸೆಲೆಕ್ಟ್ ಮಾಡಿ ಅಂತಂದರು. ನಾವು ಅವ್ರಿಗೆ ನೀವೇ ಹೇಳಿ ಯಾವುದಾದ್ರೂ ಬೆಸ್ಟ್ ಯಾವುದು ಅಂತ. ಸೊ ಅವ್ರದ್ದು ಫಾಸ್ಟ್ ಸೆಲ್ಲಿಂಗ್ ಯಾವುದು ಅಂತ ಅದನ್ನು 3 ಕೊಟ್ಟರು. ಫಸ್ಟ್ ಟ್ರೈ ಮಾಡಿದ್ದು ಚಾಕೊಲಾಟೋ ಫನ್ ಅಂತ. ಮ್ಯಾಶ್ ಮೆಲ್ಲೋ ಮತ್ತು ಸ್ಟ್ರಾಬೆರೀಸು ಮತ್ತು ಬ್ರೌನೀಸ್ 3 ಇರುತ್ತೆ. ಅದ್ರ ಜೊತೆಗೆ ಚಾಕ್ಲೇಟ್ ಸಾಸ್ ಹಾಕಿರ್ತಾರೆ. ಸೊ ನಂಗೆ ಮ್ಯಾಶ್ ಮೆಲೋ ಎಲ್ಲ ನಾನು ತಿನ್ನಲ್ಲ. ಆ್ಯಂಡ್ ಈವನ್ ನಾನು ಸ್ಟ್ರಾಬೆರೀಸ್ ನನ್ನ ಲೈಫಲ್ಲಿ 2 ಟೈಮ್ಸ್ ತಿಂದಿರ್ಬೋದು. ನಿನ್ನೆನೇ ನಾನು 3rd ಟೈಮ್ ತಿಂದಿದ್ದು. ಸೊ ಓಕೆ ನಾನು ಮ್ಯಾಶ್ ಮೆಲೋ ತಿಂದಿಲ್ಲ, ಸ್ಟ್ರಾಬೆರಿ ಮತ್ತು ಚಾಕ್ಲೇಟ್ ಇದ್ರ ಜೊತೆ ತಿಂದೆ ಅಷ್ಟೇ. ಅದು ಫಸ್ಟ್ ಒನ್ ಆಗಿತ್ತು. ಆ್ಯಂಡ್ ಸೆಕೆಂಡ್ ಒನ್ ಬಂದು ಸ್ಟ್ರಾಬೆರಿ ಕುನಾಫಾ ಪಿಸ್ತಾಶಿಯೋ ಅಂತ. ಲೈಕ್ ಅದು ನನಗೆ ಮೋಸ್ಟ್ ಫೇವ್ರೇಟ್ ಆಯಿತು, ಯಾಕಂದರೆ ಪಿಸ್ತಾಶಿಯೋ ಎಲ್ಲ ಇತ್ತು. ಸೊ ಕುನಾಫಾ ಪಿಸ್ತಾಶಿಯೋ ಎಲ್ಲ ಹಾಕಿದ್ರು. ಸೊ ಇಟ್ ವಾಸ್ ಗುಡ್. ಅದು ನನಗೆ ಮೋಸ್ಟ್ ಫೇವ್ರೇಟ್ ಆಯಿತು. ಸೊ ಅದು ಚೆನ್ನಾಗಿತ್ತು ಆ್ಯಕ್ಚುಲಿ. ಇವನ್ ನನ್ನ ಫ್ರೆಂಡ್ಸ್ ಎಲ್ಲ ಮಾಡಿದ್ರು ಅದನ್ನು. ಚೆನ್ನಾಗಿತ್ತು ಒಂಥರ. ಸ್ಟ್ರಾಬೆರೀಸ್ ಎಲ್ಲ ಫುಲ್ಲು ಒಂಥರ ಹುಳಿ ಹುಳಿಯಾಗಿ ಚಾಕ್ಲೇಟ್ ಜೊತೆ ಕಾಂಬಿನೇಷನ್ ಚೆನ್ನಾಗಿತ್ತು. ಅದ್ರ ನೆಕ್ಸ್ಟ್ ಲಾಸ್ಟ್ ನಾವು ಟ್ರೈ ಮಾಡಿದ್ದು ಪುನಃ ಅವ್ರು ಮ್ಯಾಶ್ ಮೆಲೋನೇ ಹೇಳಿದ್ರು. ಬಟ್ ನಮ್ಗೆ ಅದು ಬೇಡ ಅಂತ ಹೇಳಿ ಚಾಕ್ಲೇಟ್ ಬ್ಲಿಶ್ ಬ್ರೌನಿ ಅಂತ ತಗೊಂಡ್ವಿ. ಅಂದರೆ ಬ್ರೌನಿ ಜೊತೆ ಚಾಕ್ಲೇಟ್ದು ಸಾಸ್ ಡಿಪ್ ಮಾಡಿರ್ತಾರೆ ಅಷ್ಟೇ. ಸೊ ಅದು ಚೆನ್ನಾಗಿತ್ತು. ಅದು ಒಂಥರ ತುಂಬ ಸ್ವೀಟ್ ಅನಿಸ್ತು ನಮಗಂತೂ. 3 ಸ್ವೀಟ್ಸ್ ತಿಂದ್ವಲ್ಲ, ಸೊ ಅದಕ್ಕೋಸ್ಕರ ಹಂಗೆ ಅನಿಸ್ತು. ಅದು ಬಿಟ್ಟರೆ ಓವರಾಲ್ ಚೆನ್ನಾಗಿತ್ತು. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೊಲಾಬ್ರೇಷನ್ದು ಒಂಥರ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ತಿಂದ್ಕೊಂಡು ಮುಗಿಸ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿ ಅವ್ರಿಗೆ ಹೇಳಿ ನಾನು ವಿಡಿಯೋ ಹಾಕ್ತೀನಿ ನಾಳೆ ಅಂತ ಹೇಳಿ ಬಂದು. ಜಾಗ ಖಾಲಿ ಎಲ್ಲ ಥರದ್ದು ಕಾಣಿಸ್ತೀವಿ. ಇವತ್ತು ನಾವು ಪಿಜ್ಜಾ ಬೇಕ್ರಿಗೆ ಬಂದಿದ್ದೀವಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಸೋನಿಕಾಸ್ ವ್ಲಾಗ್. ಇವತ್ತು ನಾವು ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀವಿ. ಇದು ಬಂದ್ಬಿಟ್ಟು ಪಂಚಿ ಪನ್ನೀರ್, ಇದು ಬಂದ್ಬಿಟ್ಟು ಪೋಪೋಸ್ ಏನೆಲ್ಲ ಹಾಕ್ಬಿಟ್ಟಿದ್ದಾರೆ. ಇದು ಒಣಗೋಗಿರೋ ಟೊಮೆಟೊ ಎಲ್ಲ. ಹಾಯ್ ಮಾಡಿ, ಹಾಯ್. ಇದು ನನ್ನ ಬ್ಲಾಗು, ಬಟ್ ಅವ್ರು ಮಾಡ್ತಾರೆ. ಹಾಯ್. ಈಗ ಸೋನಿಕಾ ಅವ್ರನ್ನ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತಾರೆ. ಬನ್ನಿ ಸೋನಿಕಾ, ಪ್ಲೀಸ್. ಓಕೆ, ತಿನ್ನೋಣ. ನಾನು ಫಸ್ಟ್ ಟೈಮ್ ಪಿಜ್ಜಾ ಬೇಕು ಚಿಲ್ಲಿ ಆಯಿಲ್. ಚಿಲ್ಲಿ ಆಯಿಲ್ ಎಂದಿದ್ದನು ಕಡೆ. ಎಣ್ಣೆ ಮಿನಿಮೈಸ್ ಮಾಡ್ತೀವಿ.
ಕೊಡೆ ಅಂದರು 50 ರೂಪಾಯಿ ಅಂತ ಅಂದ್ಬಿಟ್ಟು ವಾಪಸ್ಸು ಬಂದರು. ಗೈಸ್ ನಮ್ಮ ಆಫೀಸಲ್ಲಿ ಇದಾಗ್ತಾರೆ, ಅಲ್ಲಿ ಬರೀ ಹೋಮ್ಸ್ಟೇನವ್ರಿಗೆ 15 ರೂಪಾಯಿ 20 ರೂಪಾಯಿ, ನಾವು ಒಂಚೂರು ಮಾತಾಡಿದ್ರೆ 15 ರೂಪಾಯಿ ಕೊಡ್ತಾರೆ, ಇಲ್ಲ 50 ರೂಪಾಯಿ ಕೊಡ್ತಾರೆ. ಬರೀ ಸ್ಕ್ಯಾಮ್, ಬರೀ ಸರಿ ಅಕ್ಕ, ಆಯಿತು. ಬ್ಯಾಗ್ಸ್ ಚೆನ್ನಾಗಿದೆ. ಮಾತಾಡಿ ನೋಡಿ, ಅದಕ್ಕೆ ವೀಕೆಂಡ್ಸಲ್ಲಿ ಚರ್ಚ್ ಸ್ಟ್ರೀಟಿಗೆ ಬರಬೇಡಿ, ವೀಕ್ ಡೇಸಲ್ಲಿ ಬನ್ನಿ, ಏನೂ ಇರಲ್ಲ. ಆದರೆ ವೀಕ್ ಡೇಸಲ್ಲಿ ನೀನು ಕೆಲ್ಸಕ್ಕೆ ಹೋಗ್ತೀಯಾ? ಶನಲ್ಲಂತೆ ಎಲ್ಲ ಎಲ್ಲ ಡೂಪ್ಲಿಕೇಟ್. ಏನು ಬಿಸಿಲು, ಏನು ಶೆಕೆ ಯಪ್ಪ. ರೈಸ್ ಫ್ಲವರ್ಸ್ ಇದೆ, ಈ ಫ್ಲವರ್ಸ್ ಐ ವಾಂಟ್ ಟು ಬೈ. ನನಗೂ ಬೇಕು ಫ್ಲವರ್ಸ್. See you next time. Miss me. Bye bye. ಅಷ್ಟೇ ಇವತ್ತಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್.